ನಟ ಅಹಿಂಸಾ ಚೇತನ್ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆ ಕನ್ನಡಿಗರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಚೇತನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವಂತಹ ಮಾತುಕತೆ ಎಲ್ಲಿದೆ? ನಟ ಚೇತನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಎತ್ತಿರುವಂಥ ಪ್ರಶ್ನೆ ಇವತ್ತು ದೊಡ್ಡ ಮಟ್ಟಿಗಿನ ಆಕ್ರೋಶಕ್ಕೆ, ಕನ್ನಡಿಗರೆಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವತ್ತು ಕರವೆಯಿಂದ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಅವರ ನೇತೃತ್ವದ ತಂಡ ಬಂದು ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎದುರುಗಡೆ ಪ್ರತಿಭಟನೆ ಕೂಡ ಇವತ್ತು ನಡೆಸಿದ್ರು. ನಮ್ಮ ಜೊತೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಮನವಿ ಅಂದರೆ ಅದೊಂದು ರೀತಿ ಎಚ್ಚರಿಕೆ ಕಂಟೆ ಥರ ನೀವು ಕೊಟ್ಟಿದ್ದೀರಿ. ಏನು ಮನವಿಯನ್ನು ಕೊಟ್ಟರಿ ಮತ್ತು ಯಾವ ರೀತಿ ನಟ ಚೇತನ್ ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಈ ಕೂಡಲೇ ವಾಣಿಜ್ಯ ಮಂಡಳಿಗೆ ಬಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಅವರ ಸಿನಿಮಾ ಅವರು ಪ್ರೊಡ್ಯೂಸರ್ ಇರ್ಬೋದು, ಅವ್ರು ಆ್ಯಕ್ಟ್ ಮಾಡಿರೋದು ಇರ್ಬೋದು, ಈ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನುವಂಥ ಪತ್ರವನ್ನು ಕೊಟ್ಟಿದ್ದೀವಿ. ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀಲಿಕ್ಕೆ ಕೇಳಿದ್ದೀವಿ. ಅವರು ನಮ್ಮ ಪ್ರಜೆ ಅಲ್ಲ, ಅಮೇರಿಕದ ಪ್ರಜೆ, ಅವ್ರನ್ನ ಗಡೀಪಾರು ಮಾಡಿ, ಅವರು ಕೇಂದ್ರ ಸರ್ಕಾರ ಗಡೀಪಾರು ಮಾಡಿದೆ, ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ. ಅದು ಜವಾಬ್ದಾರಿ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾರಂದರೆ ಈ ಮನುಷ್ಯನಿಗೆ ಏನು, ಎಲ್ಲಿ ಹೋಗ್ಬೇಕು, ಇವರು ಎಲ್ಲಿ ಬಿಡಬೇಕು, ಎಲ್ಲಿಗೆ ಸೇರಿಸ್ಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಇವರಿಗೆ ತಲೆ ಸರಿ ಇದೆಯಾ ಇಲ್ವೋ ಅನ್ನೋಂಥ ಪ್ರಶ್ನೆ ನಮ್ಗೆ ಉದ್ಭವಿಸ್ತಾ ಇದೆ. ಹಿಂದೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವ್ರ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ಅಂಬೇಡ್ಕರ್ ವಿರುದ್ಧ ಮಾತಾಡ್ತಾರೆ, ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ, ಇನ್ನೊಂದು ಕಡೆ ದಲಿತ ಸಂಘಟನೆಗಳನ್ನ ಎತ್ತುಕಟ್ಟುವಂಥ ಕೆಲಸ ಮಾಡ್ತಾರೆ. ಇವರು ಅಮೇರಿಕದ ಶ್ರೀಮಂತ. ಎಷ್ಟು ಜನ ದಲಿತರಿಗೆ ಮನೆ ಮಾಡಿಕೊಟ್ಟಾರೆ? ಒಂದು 5 ಜನಕ್ಕೆ ಮನೇನೋ, ಒಂದು 10 ಜನ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸೋದು. ಯಾವುದೋ ಹೋರಾಟದಲ್ಲಿ ಕೂತ್ಬಿಟ್ಟು ಪುಕ್ಸಾಟೆ ಭಾಷಣ ಸಿಗುತ್ತೆ ಅಂತೇಳಿ ದಲಿತರ ಪರವಾಗಿ ಮಾತಾಡೋದಲ್ಲ. ನಾವೆಲ್ಲ ದಲಿತ ಸಂಘಟನೆ ಜೊತೆ, ದಲಿತರ ಜೊತೆ ಹೋರಾಟ ಮಾಡಿ ಬಂದಂಥವ್ರು ನಾವೆಲ್ಲರೂ ಇರುವಂಥದ್ದು. ಆದ್ದರಿಂದ ಈ ರೀತಿ ಚೇಷ್ಟೆಗಳನ್ನು ಬಿಡಬೇಕು. ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಹೋರಾಟ ಮಾಡುವುದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು. ಕನ್ನಡ ಚಿತ್ರರಂಗವನ್ನು ಗಟ್ಟಿಯಾಗಿ ಉಳಿಸ್ಲಿಕ್ಕೆ ನಿರ್ಮಾಪಕರು ತೊಂದರೆಗೆ ಈಡಾದವಾಗ ₹1 ತಗೊಂಡು ಸಿನಿಮಾವನ್ನು ಮಾಡಿಕೊಟ್ಟಂಥ ಉದಾಹರಣೆ ಇದ್ದಾವೆ. ಕಾರ್ಮಿಕರು ಮತ್ತು ತಂತ್ರಜ್ಞರ ಅನೇಕ ಸಂದರ್ಭದಲ್ಲಿ ಮದುವೆ ಕಾರ್ಯಗಳಿಗೆ ಸಹಾಯ ಮಾಡಿರುವಂಥ ಅನೇಕ ಉದಾಹರಣೆಗಳಿದ್ದಾವೆ. ಆಮೇಲೆ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದಂಥ ಸೈನಿಕರಿಗೆ ಮೊದಲನೇದಾಗಿ ಅವರೇ ಹಣವನ್ನು ಹಾಕಿ ನಂತರ ಕಲೆಕ್ಷನ್ ಮಾಡಿ 35 ಕುಟುಂಬಗಳಿಗೆ ಸಹಾಯ ಮಾಡಿರುವಂಥದ್ದು ನಾವು ನೋಡಿದ್ವಿ. ಇಂಥ ನೂರಾರು ಉದಾಹರಣೆಗಳಿದ್ದಾವೆ. ಕನ್ನಡ ಸಂಘಗಳನ್ನು ಉಳಿಸಬೇಕಾದ್ರೆ ರಸಸಂಜೆ ಕಾರ್ಯಕ್ರಮ ಮಾಡಿ ಹಣವನ್ನು ಕಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಬೇರೆ ಬೇರೆ ದೇಶಗಳಲ್ಲಿ. ಪೊಲೀಸ್ ಇಲಾಖೆಗಳನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಬೆಂಬಲ ಮಾಡಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಹೊತ್ತು ಯಾರೇ ಹಾಸ್ಪಿಟ್ಲಲ್ಲಿದ್ದರೂ ಅವರಿಗೆ ಚೆಕ್ಕನ್ನು ಹಾಸ್ಪಿಟ್ಲಿಗೆ ಕಟ್ಟುವಂಥದ್ದು, ವಿದ್ಯಾಭ್ಯಾಸಕ್ಕೆ ಚೆಕ್ಕನ್ನು ಕೊಡುವಂಥದ್ದು ಇದು ನಾವು ನೋಡಿದ್ವಿ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ನೈತಿಕತೆ ಇಲ್ಲ. ಆದ್ದರಿಂದ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಜನ ಕಳ್ಳರು ಎಷ್ಟು ಎಕರೆ ಜಮೀನು ತೊಗೊಂಡಿದ್ದಾರೆ, ಉದ್ದಿಮೆ ಮಾಡ್ತೀನಿ ಅಂತೇಳಿ ಎಷ್ಟು ಎಕರೆ ಜಮೀನು ಲೂಟಿ ಹೊಡೆದಿದ್ದಾರೆ, ಅದರ ಬಗ್ಗೆ ತನಿಖೆ ಮಾಡಬೇಕು. ಅವ್ರ ವಿರುದ್ಧ ಮಾತಾಡಬೇಕು. ರಾಜ್ಕುಮಾರ್ ಅವರು ಕೇಳಿಲ್ಲ. ಈಗ ಚೇತನ್ ಅವರು ನೀವೇ ಹೇಳಿದ್ರಿ, ಹಿಂದೆ ಅನೇಕ ವಿಚಾರಗಳಲ್ಲಿ ಈ ರೀತಿಯ ಒಂದು ರೀತಿಯ ಮಾತುಗಳನ್ನು ಆಡುವಂಥದ್ದು ಮಾಡ್ತಾನೆ ಬಂದಿರುವಂಥದ್ದು ವಿವಾದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಬಾರಿ ಅದನ್ನು ಕನ್ನಡಿಗರನ್ನು ಕೆಣಕುವಂಥ ಕೆಲಸ. ಅವರು ನಮ್ಮ ದೇಶದ ಪ್ರಜೆನೇ ಅಲ್ಲ, ಜೊತೆಗೆ ಅಹಿಂಸಾ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಕನ್ನಡಿಗರನ್ನು ಕೆರಳಿಸುವಂತಹ, ಈಗ ನೀವೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭ, ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಆಯಿತು. ಈ ಒಂದು ವಿಚಾರಕ್ಕೆ ಪದೇ ಪದೇ ಈ ರೀತಿ ಕನ್ನಡಿಗರನ್ನು ಅವರು ಕೆಣಕ್ತಾನೆ ಹೋಗ್ತಾ ಇದ್ದಾರೆ. ಅದಕ್ಕೆ ಏನು ಪರಿಹಾರ ಅಂತೇಳಿ? ಸರ್ಕಾರ ಅವ್ರನ್ನ ತಗೊಂಡೋಗಿ ಹುಚ್ಚ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಇಲ್ಲ ಅಂದರೆ ಗಡೀಪಾರು ಮಾಡಬೇಕು, ಇಲ್ಲ ಕನ್ನಡಿಗರ ಪೊಲೀಸ್ ಭದ್ರತೆ ತೆಗಿಬೇಕಾಗತ್ತೆ. ರಾಜ್ಕುಮಾರ್ ಅಭಿಮಾನಿಗಳು ಮನೆಯಲ್ಲಿದ್ದಾರೆ, ಮುಂದೆ ತೊಂದರೆ ಆಗುತ್ತೆ. ಅದಕ್ಕೂ ಮುಂಚೆ ಅವರು ಮನುಷ್ಯನಾಗಿ, ಮಾನವನಾಗಿ ಬದುಕೋದನ್ನ ಮೊದಲನೇದಾಗಿ ಕಲಿಬೇಕು. ಅವ್ರಿಗೆ ಯಾವ ರೀತಿ ಹೇಳಬೇಕನ್ನೋದು ನನಗೇ ಅರ್ಥ ಆಗ್ತಾ ಇಲ್ಲ. ಯಾವ ಭಾಷೆಯಲ್ಲಿ ಹೇಳ್ಬೋದು? ಜನ ಏನಂತಾರೆ? ಏನಕ್ಕೆ ಹೋಗ್ಬೇಕು? ರಾಜ್ಕುಮಾರ್ ಅವ್ರ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಯಾಕೆ ಹೋಗ್ಬೇಕು? ಹೋಗಲೇಬಾರ್ದು. ರಾಜ್ಕುಮಾರ್ ಕೇಳಿಲ್ಲ. ಅಲ್ಲ, 2006ರಲ್ಲಿ ಆಗಿದ್ದಂಥದ್ದು. ಈಗ 20 ವರ್ಷದ ನಂತರ ಅವ್ರಿಗೆ ಯಾಕೆ ಇದೇನು ಪರ್ಪಸ್ಲಿ ಮಾಡಿದ್ದ ಅಂತ? ಆ ಪುಣ್ಯ ಭೂಮಿ ಅದನ್ನ ಡೆವಲಪ್ಮೆಂಟ್ ಮಾಡಬೇಕಂತೇಳಿ 7 ದಿನ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡಿದ್ವಿ. ಅನ್ನ ನೀರು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ನಾವೆಲ್ಲ ಸೇರಿ ಕನ್ನಡಿಗರು. ಅವರಿಗೆ 2.5 ಎಕರೆ ಅಲ್ಲ,
60 ಎಕರೆ 70 ಎಕರೆಯಲ್ಲೂ ಥೀಮ್ ಪಾರ್ಕ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಇದಕ್ಕೆ ಫಿಲ್ಮ್ ಚೇಂಬರಿಗೆ ಏನು ಮನವಿಯನ್ನು ಕೊಟ್ಟಿದ್ದೀರಿ, ಅವರ ಸದಸ್ಯತ್ವನ ಅದು ಭಾಳ ಮುಖ್ಯ, ಯಾಕಂದ್ರೆ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ, ಅದಕ್ಕೇನಂದ್ರು ಅಧ್ಯಕ್ಷರು? ಸದಸ್ಯತ್ವ ರದ್ದು ಮಾಡೋದು ಮುಖ್ಯ ಅಲ್ಲ, ನಮ್ಗೆ ಅದು ಒಂದೇ ಅಲ್ಲ, ನಮಗೆ ಸರ್ಕಾರಕ್ಕೆ ಇವರು ಪತ್ರ ಬರೀಬೇಕು. ಕನ್ನಡದ ಮೇರು ನಟ ರಾಜ್ಕುಮಾರ್ ಅವಮಾನ ಮಾಡಿರೋದ್ರಿಂದ ಅವರನ್ನು ಗಡೀಪಾರು ಮಾಡಲಿಕ್ಕೆ ಇವರು ಪತ್ರವನ್ನು ಬರೀಬೇಕು. ಹೋಮ್ ಅವರಿಗೆ, CM ಅವರಿಗೆ, ಪೊಲೀಸ್ ಇಲಾಖೆಗೆ, ಕೇಂದ್ರ ಸರ್ಕಾರಕ್ಕೆ ಆ ಒತ್ತಾಯವನ್ನು ಮಾಡಿದ್ದೀವಿ. ರಾಜ್ಕುಮಾರ್ನ ಮುಟ್ಟಕ್ಕೆ ಹೋಗಿದ್ದರೆ ಇಡೀ ಕನ್ನಡಿಗರ ಕರ್ನಾಟಕವನ್ನು, ಈ ದೇಶವನ್ನು ಮುಟ್ತಾನೆ. ಇದು ಪ್ರವೀಣ್ ಶೆಟ್ಟಿಯವರ ಹೇಳಿಕೆಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.